ಇತ್ತೀಚೆಗೆ ವರ್ಕ್ ಪ್ರೆಷರ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಮೇಲಧಿಕಾರಿಗಳಿಂದ ಮಹಿಳಾ ನೌಕರರಿಗೆ. ಆ ಥರದ ಸಮಸ್ಯೆನೂ ಕಂಡು ಬಂದಿದೆಯಾ ನಿಮಗೆ? ಹೌದು, ಯಾಕಂತಂದರೆ ವರ್ಕ್ ಪ್ರೆಷರ್ ಬರೀ ಮಹಿಳಾ ನೌಕರರ ಮೇಲೇ ಅಲ್ಲ, ಎಲ್ಲ ನೌಕರರ ಮೇಲೂ ಕೂಡ ಇದೆ. ಬಟ್ ಮಹಿಳಾ ನೌಕರರಿಗೆ ವಿಶೇಷವಾಗಿ ವರ್ಕ್ ಪ್ರೆಷರ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಒಂದು ಮನೆಯ ಒತ್ತಡ ಕೂಡ ಇರುತ್ತೆ, ಸೆಲ್ಫ್ ಒತ್ತಡ ಕೂಡ ಇರುತ್ತೆ. ಮನೆಯಲ್ಲಿ ಅತ್ತೆ ಮಾವಿಗೆ ನೋಡ್ಕೋಬೇಕು, ತಂದೆ ತಾಯಿಗೆ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಎಲ್ಲ ಜವಾಬ್ದಾರಿ ಇವ್ರದ್ದೇ ಇರುತ್ತೆ. ಅಡುಗೆ ಮಾಡಬೇಕು, ಕರೆಕ್ಟ್ ಟೈಮಿಗೆ ಮತ್ತು ಆಫೀಸಿಗೆ ಬರಬೇಕು. ಇದನ್ನೆಲ್ಲ ನಿಭಾಯಿಸ್ಕೊಂಡು ಆಫೀಸಿಗೆ ಬಂದು ಆಫೀಸ್ ಕೆಲಸನೂ ಕೂಡ ನಾವು ಮಾಡಬೇಕಾದ್ರೆ ಅಲ್ಲಿ ಇವತ್ತು ಏನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಸರ್ಕಾರಿ ಪೋಸ್ಟ್ಗಳಲ್ಲಿ 7 ಲಕ್ಷ ಪೋಸ್ಟ್ಗಳಲ್ಲಿ 2,40,000 ಹುದ್ದೆಗಳು ಖಾಲಿ ಇದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದವಾಗ ಬೇರೆ ರಾಜ್ಯದಲ್ಲಿ ಹೆಚ್ಚು ಒಂದು ನೌಕರರಿದ್ದಾರೆ, ಕೆಲಸಕ್ಕೆ ಸಮಾನವಾಗಿ ನೌಕರರಲ್ಲಿ ಇದ್ದಾರೆ, ಹುದ್ದೆಗೆ ಸಮಾನ ಅಂತ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ. ಅಂದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಒತ್ತಡ ಕ್ರಿಯೇಟ್ ಆಗುತ್ತೆ. ಒಂದು 3-4 ಜನ ಮಾಡೋ ಕೆಲಸನ ಒಬ್ಬ ನೌಕರ ಮಾಡಬೇಕಾಗಿದೆ ಇವತ್ತು. ಹಾಗಾಗಿ ನಮಗೆ ಒತ್ತಡ ತುಂಬ ಜಾಸ್ತಿ ಆಗಿದೆ. ನೌಕರರಿಗೂ ಕೂಡ ಕೆಲಸದ ಒತ್ತಡ ತುಂಬ ಹೆಚ್ಚಾಗಿದೆ.